ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳೇನಿದಿರಲ್ಲ, ಡಿಸೆಂಬರ್ ಮಂತಿನ ಹಣ ಯಾವಾಗ ಬರುತ್ತೆ, ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಲಾಸ್ಟ್ ಡೇಟ್ ಏನು, ಮತ್ತು ಕೆಲವೊಬ್ಬರಿಗೆ ಯುವ ನಿಧಿ ಹಣ ಲೇಟ್ ಪೇಮೆಂಟ್ ಆಗ್ತಾ ಇದೆ. ಒಂದಿನ ಲೇಟ್ ಆಗೋದು, 2 ದಿನ ಅಥವಾ 1 ಮಂತ್ ಲೇಟ್ ಆಗೋದು. ಇದು ಯಾಕೆ ಲೇಟ್ ಆಗ್ತಿದೆ ಅನ್ನೋದು ಒಂದು ಸ್ಪೆಷಲ್ ಅಪ್ಡೇಟ್ ಬಂದಿದೆ. ವಿಡಿಯೋನ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಡಿಸೆಂಬರ್ ತಿಂಗಳ ಹಣದ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ಈಗಾಗಲೇ 15ನೇ ತಾರೀಕು ಮೇಲ್ಪಟ್ಟು ಈಗಾಗಲೇ ಅವರಿಗೆ ಯುವ ನಿಧಿ ಆಫೀಸ್ಗೆ ಕಾಲ್ ಮಾಡಿ ವಿಚಾರಿಸಿದ್ರೆ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಕೊಡ್ತಾ ಇಲ್ಲ. 15ನೇ ತಾರೀಕು ಮೇಲ್ಪಟ್ಟು ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದರೆ, 15ನೇ ತಾರೀಕು ಮೇಲ್ಪಟ್ಟು ಅಪ್ಡೇಟ್ ಕೊಟ್ಟರೆ 16ಕ್ಕಾದರೂ ಬೀಳ್ಬೋದು, ಇಲ್ಲ ಜನವರಿ ಮಂತ್ ಒಳಗಡೆ ಡಿಸೆಂಬರ್ ತಿಂಗಳ ಡಿಗ್ರಿ ಮುಗಿದವರಿಗೆ 3000, ಡಿಪ್ಲೊಮಾ ಮುಗಿದವರಿಗೆ 1500 ಅಮೌಂಟು ಬೀಳುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಹೇಳೋದಾದರೆ, ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಏನಿದೆಯಲ್ಲ, ಲಾಸ್ಟ್ ಮಂತು ಇದೇ ತಿಂಗಳು 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು. ಡಿಸೆಂಬರ್ ತಿಂಗಳಲ್ಲಿ 1ನೇ ತಾರೀಕು ತನಕ ಸೆಲ್ಫ್ ಡಿಕ್ಲರೇಷನ್ ಎಕ್ಸ್ಟೆಂಡ್ ಆಗಿದೆ ಅಂತೇಳಿ ಸೆಲ್ಫ್ ಡಿಕ್ಲರೇಷನ್ ಕೆಲವೊಬ್ಬರು ಮಾಡಿಸೋದನ್ನು ಬಿಟ್ಟಿದ್ರಿ. ಬಟ್ ಆವಾಗ ಸ್ವಲ್ಪ ಸ್ಕ್ಯಾಮ್ ಆಯಿತು. ಏನು ಅಂದರೆ, 1ನೇ ತಾರೀಕುವರೆಗೂ 31ನೇ ತಾರೀಕುವರೆಗೂ ಸೆಲ್ಫ್ ಡಿಕ್ಲರೇಷನ್ ಇದೆ ಅಂತ ಹೇಳಿದ್ರು. 25ನೇ ತಾರೀಕು ಮೇಲ್ಪಟ್ಟು ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋದರೆ ಬರಲಿಲ್ಲ. ಆಗ ಡಿಸೆಂಬರ್ ಮಂತಿನ ಕೆಲವೊಬ್ಬರು ಸೆಲ್ಫ್ ಡಿಕ್ಲರೇಷನ್ ಕೂಡ ಆಗಿಲ್ಲ. ಆ ರೀತಿ ತಪ್ಪನ್ನು ಮತ್ತೆ ಈಗ ಮಾಡೋದಕ್ಕೆ ಹೋಗಬೇಡಿ. 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ. ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಓಲ್ಡ್ ಫಾರ್ಮೇಟ್ ಆದರೂ ಆಗಿರಲಿ, ನ್ಯೂ ಫಾರ್ಮೇಟ್ ಆದರೂ ಆಗಿರಲಿ, ಇವೆರಡರಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಎಂಟರ್ ಮಾಡಿ OTP ಹಾಕಿ ಅಥೆಂಟಿಕೇಷನ್ ಕೊಟ್ಟ ಮೇಲೆ ಯಾವ ಫಾರ್ಮೇಟ್ ಆದರೂ ಓಪನ್ ಆಗಲಿ, ಏನೂ ತೊಂದರೆ ಇಲ್ಲ. ಎಲ್ಲ ಫಾರ್ಮೇಟ್, ಯಾವುದೇ ಫಾರ್ಮೇಟ್ ಬಂದರೂ ಕೂಡ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಿ. ಮತ್ತು ಸ್ಪೆಷಲ್ ಅಪ್ಡೇಟ್ ಅಂತ ಏನು ಹೇಳಿದ್ನಲ್ಲ, ನಿಮಗೆ ಕೆಲವೊಬ್ಬರಿಗೆ ಲೇಟ್ ಪೇಮೆಂಟ್ ಆಯಿತು. ಡಿಸೆಂಬರ್ ತಿಂಗಳಲ್ಲಿ ಲಾಸ್ಟ್ ವೀಕಲ್ಲಿ ಏನು ಅಮೌಂಟ್ ಬಂತಲ್ಲ, ಈ ಅಮೌಂಟು ಕೆಲವೊಬ್ಬರಿಗೆ 11ವರೆಗೆ ಬಂತು, ಕೆಲವೊಬ್ಬರಿಗೆ ಅವತ್ತು ಸಾಯಂಕಾಲ ಬಂತು, ಕೆಲವೊಬ್ಬರಿಗೆ 3-4 ಡೇಸ್ ಆದಮೇಲೆ ಬಂತು. ಇದು ಯಾಕೆ ಲೇಟಾಗಿ ಬರ್ತಾಯಿದೆ ಅನ್ನೋದನ್ನು ತಿಳಿಸ್ಬಿಡ್ತೀನಿ. ನೀವು ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತೀರ ನೋಡಿ ಸ್ನೇಹಿತರೆ, ನಿಮಗೆ ಫಂಡಿಂಗ್ ಆಗಬೇಕು. ಫಂಡಿಂಗ್ ಆಗೋದು 2 ರೀತಿ ವೆರಿಫಿಕೇಷನ್ ಆದಮೇಲೆ ಫಂಡಿಂಗ್ ಆಗುತ್ತೆ. ಮೊದಲನೇದು 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತೀರೋ ಅವರಿಗೆ ಮೊದಲನೇ ಹಂತದಲ್ಲಿ ಫಂಡಿಂಗ್ ರಿಲೀಸ್ ಆಗುತ್ತೆ. ಆ ರೀತಿ ಫಂಡಿಂಗ್ ರಿಲೀಸ್ ಆದವ್ರಿಗೆ ಅವರಿಗೆ ಅವತ್ತಿನ ದಿನಾನೇ ಮಾರ್ನಿಂಗಿಂದ ಸಾಯಂಕಾಲದೊಳಗಡೆ ಬಂತು. 15ನೇ ತಾರೀಕು ಮೇಲ್ಪಟ್ಟು ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ನೋಡಿ, ಇವರಿಗೆ 1 ದಿನ, 2 ಡೇಸ್, 3 ಡೇಸ್, 3 ದಿನ, 4 ದಿನ ಆದಮೇಲೆ ಅಮೌಂಟ್ ಬಂತು. ಅದಕ್ಕಾಗಿ ಆದಷ್ಟು ಬೇಗ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ. ಮತ್ತೊಮ್ಮೆ ನೆನಪು ಮಾಡ್ತೀನಿ, ಯಾಕಂದರೆ ಸೆಲ್ಫ್ ಡಿಕ್ಲರೇಷನ್ 25ನೇ ತಾರೀಕು ಒಳಗೆ ಮಾಡ್ಕೋಬೇಕು. 25ನೇ ತಾರೀಕು ಆದಮೇಲೆ ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಹಣ ನಿಮಗೆ ಖಂಡಿತವಾಗಿ ಬರೋದಿಲ್ಲ ಸ್ನೇಹಿತರೆ. ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ ಬಗ್ಗೆ ಹೇಳೋದಾದರೆ, ಇನ್ನೂ ಕೂಡ ಮೊಬೈಲಲ್ಲಿ ಓಪನ್ ಆಗ್ತಾ ಇಲ್ಲ. ಬಟ್ ಕೆಲವೊಬ್ಬರು ಸೈಬರ್ ಸೆಂಟರ್ಗೆ ಹೋಗಿ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಮಾಡಿದ್ದೀವಿ ಅಂತೇಳಿ ಕಮೆಂಟ್ ಮಾಡಿದರೆ, ಒಂದ್ಸಲ ಸೈಬರ್ ಸೆಂಟರ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಇದೇ ರೀತಿ ಯುವ ನಿಧಿ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ನನ್ನ ಚಾನಲಲ್ಲಿ ವೀಡಿಯೋ ಮಾಡ್ತಾ ಹೋಗ್ತೀನಿ. ನಾನು ಹೆಚ್ಚಿನ ವೀಡಿಯೋ ಮಾಡೋ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವೀಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.